ಉಳ್ಳಾಗಡ್ಡಿ ಬಸ ಇವತ್ತು ತಾರೀಕು ಎಟ್ಟೈತಿ ಅಣ್ಣ ಒಂದೈತಣ್ಣ. ಆ ಪಿಂಟೆ ಬಡ್ಡಿ ರೊಕ್ಕ ಕೊಡ್ಬೇಕು, ಹೋಗಿ ತಗೊಂಬರ್ರಿ ಅವನು. ಬಿಡ್ರು ನನಗ ಬಡ್ಡಿ ರೊಕ್ಕ ಯಾವ ಕೊಡ್ತೀವೋ? ಏನಂದವ? ಬಡ್ಡಿ ರೊಕ್ಕ ಯಾವಾಗ ಕೊಡ್ತಿ ಕೇಳತ್ತಾರ. ಇವತ್ತು ತಾರೀಕು ಎಷ್ಟೈತಿ? ಒಂದೈತಿ. 1 ತಾರೀಕು ಬಡ್ಲಿ ಅವಾಗ ಕೊಡ್ತೀನಿ. ಮುಂದಿನ 1ನೇ ತಾರೀಕಿಗೆ ಬಡ್ಡಿ ತೊಗೊಂಬಂದು ಕೊಡು, ಹೋಗಿ ಈಗ. ರೊಕ್ಕ ತೆಗಿರೋ. ಅಣ್ಣ ರೊಕ್ಕ ಇಲ್ಲೋ ನನ್ನ ಕಡೆ. ಈ ಮಗಗ ಹಿಂಗ ಹೇಳಿದ್ರೆ ಕೇಳಂಗಿಲ್ಲ. ನನ್ನ ದೋಸ್ತಿಗೆ ಫೋನ್ ಹಚ್ತೀನಿ ತಡಿ. ಇವ ಯಾಕಸ್ದ? ಹಾ ಹೇಳ ದೋಸ್ತ. ಹಲೋ ದೋಸ್ತ, ಎಲ್ಲಿದಿ? ಹಾ ಇಲ್ಲೇ ಅಣ್ಣನ ಕಡೆ ಹೇಳ. ಒಬ್ಬ ನನಗೆ ಭಾಳ ಟಾರ್ಚರ್ ಮಾಡ್ಲಾಕ್ತಾನ. ಹಾ ನೀನು ಟಾರ್ಚರ್ ಮಾಡತ್ತಾನೆ? ನೀ ಎಲ್ಲಿದಿ ಹೇಳ, ಅಲ್ಲೇ ಬರ್ತೀನಿ. ಹಾ ಅಣ್ಣನ ಕಡೆ ಬಾ ಹೇಳ್ತೀನಿ. ಇಲ್ಲಿ ಓದ್ತೋತಮ್ಮ. ಅಣ್ಣ ನಮ್ಮ ಹುಡುಗರ್ಗೊಬ್ಬ ಭಾಳ ಟಾರ್ಚರ್ ಮಾಡತ್ತಾರ. ನಮ್ಮ ಹುಡುಗರು ಬರತ್ತಾರ ನೋಡ. ಹೌದಾ? ನಮ್ಮ ದೋಸ್ತನ ಕಡೆ ಹೋಗಿ ಬರೋಣ ಬರ್ರಿ. ಅಣ್ಣ ಬಂದ್ರು ನೋಡಣ್ಣ. ಇವ್ರೇನು ಅವ್ರು? ಹಾಂ ಹೇಳ್ತಮ್ಮ, ಏನೇನು ಪ್ರಾಬ್ಲಮ್ಮ? ಇವ ನಿಮ್ಮ ಅಣ್ಣ ಎಂತ ಸತ್ತಿದ್ ಕ್ಯಾಂಡಿಡೇಟ್ ಕಡೆ ಕರೆಸ್ತೀವೋ. ನಿಂದ ಏನು ಕೆಲಸ ಐತಿ ಮುಗಿಸ್ಕೊಂಡು ಹೋಗೋದು. ನನಗೊಬ್ಬ ಟಾರ್ಚರ್ ಮಾಡ್ಲಾಕ್ತಾನ. ಹೌದಾ? ನೋಡಮ್ಮ, ಒಂದು ಫೋಟೋ ಐತೆ ಅಂತ ತೋರಿಸು. ನೋಡಣ್ಣ ಇವನೇ. ಇವ ಆಯ್ತು ತಗೋ, ನಿನ್ನ ಕೆಲಸ ಆಕೈತಿ. ಅಲ್ಲಿ ಅಡ್ವಾನ್ಸ್ 5,000 ರೂಪಾಯಿ ಕೊಟ್ಟು ಹೋಗು. 5,000? ನನಗೆ ಇಲ್ಲಿ ಇಮಲ್ ತಿನ್ನಾಗ ರೊಕ್ಕ ಇಲ್ಲ, ನಿನಗೆ 5,000 ಎಲ್ಲಿಂದ ಕೊಡ್ಲಿ? ಅರ್ರಿ ಎಂತನ ಕಡೆ ಬಂದಿ ನೋಡ್ ನಾವು. ಎಂಥ ಕ್ಯಾಂಡಿಡೇಟ್ ಕರ್ಸಿವು ಮರೆ, ಸಣ್ಣ ಸಣ್ಣ ಹುಡುಗರ ಮುಂದೆ ಕಿಮ್ಮತ್ ತೆಗ್ಯಾತಿಲ್ಲ ನಂದು. ಒಂದು ಕಾಲದಾಗ ಹೆಂಗಿತ್ತು ಬಡ್ಡಿನಾಗನ ಹವಾ. ಅಣ್ಣ ನಾ